ಖಾಸಗಿ ಫೋಟೋ ವಿಡಿಯೋ ಮಾಡ್ಕೊಂಡಿದ್ದಾನೆ. ಅದು ಇಟ್ಕೊಂಡನ ಬ್ಲಾಕ್ ಮೇಲ್ ಮಾಡೇನ ಮತ್ತು ದೈಹಿಕವಾಗಿ ಇಟ್ಕೊಂಡ ಮತ್ತ ಈಗ ಮದ್ವಿ ಆದಿಂದ ಅವತ್ತ ಅವ್ ಮನಿಗ್ ಬಂದ್ರಿ. ಈಗ ಆ ಫೋಟೋನ ಅವ್ರಿಗೆ ಬಿಟ್ಟಾನ್ರಿ ಈಗ್ರಿ ಮತ್ತೂರಿ ಗಂಡನ ಮನೆಯವ್ರ. ಅವ್ರು ಬ್ಯಾಡ್ ಅಂತ ಅನ್ನತಾರ್ರಿ ಈಗ್ರಿ. ಈಗ ನಿಂದ ಮದುವೆ ಆಗಿ ಗಂಡನ ಮನೆಗೆ ಹೋಗಿದ್ದೆ? ಎಲ್ಲೇ ಒಂದ್ 8 ದಿನ ಆತ್ರಿ. 8ನೇ ತಾರೀಕಿಗೆ ಮದುವೆ? 14ನೇ ತಾರೀಕಿಗೆ. ಏನು ಪೊಲೀಸರು ಕಂಪ್ಲೇಂಟ್ ತಗೊಂಡ್ರು? ಅವತ್ತನ ಕೊಟ್ಟಿದ್ರಿ ಕಂಪ್ಲೇಂಟ್ ರೀ. 18ನೇ ತಾರೀಕಿಗೆ ಬಂದ್ ಕೊಟ್ಟೈತ್ರಿ. ಅವ್ರ FIR ಹರಿವಾರ್ರಿ ಅವ್ರಿ. ಅವ್ರ ಆರೋಪಿಂಗ್ ಕರ್ಕೊಂಡ್ ಬಾ ಆಮೇಲೆ ನಾವ್ ಹರಿತೀವಿ ಅಂತ ಅನ್ನತಾರ್ರಿ. ನಾವ ಕರ್ಕೊಂಡ್ ಬರ್ಬೇಕಂತ್ರಿ. ನಮ್ಮ ಅಪ್ಪ ಹೋದ್ರ ನಿಮ್ ಮಗಳನ್ನೇನ್ ಇದ್ಕ ಬಿಟ್ಟಿನ ಅಂತೇಳಿ ನಮ್ಮ ಅಪ್ಪನು ಬೈತಾರ್ರಿ, ನನ್ನೂ ಬೈ ಹಾಕ್ತಾರ್ರಿ. ಆದ್ರ ಅವ್ನ ಅಲ್ಲೇ ಇದ್ರನು ಅವ್ನ ಮನಿ ಅಂತಲ್ಲ ಅವ್ನ ಇದ್ರನು ಅವ್ನ ಕರ್ಕೊಂಡ್ ಬರ್ವಾರ್ರಿ ಅವ್ರಿ. ಮನ್ಯಾಗ ಅದಾನ್ರಿ. ಇಷ್ಟೆಲ್ಲಾ ಆದ್ರನು ರೀ ನಾವ್ ಸಹಿಸ್ಕೊಂಡ್ ನಿನ್ನೆ ಹೋಗಿ ಹೇಳ್ ಬಂದಿರಿ. ಇನ್ನೊಂದ್ 4 ದಿನ ತಡಿಯಿಂದ ನಮ್ಮ ಅಪ್ಪಾಗ ಹೇಳಿದ್ರಂತ್ರಿ. ನಿನ್ನೆ ಅಷ್ಟೆಲ್ಲಾ ಆದಿಂದ ಅವ್ರ ಅಕ್ಕಗಳ ನಮ್ ಮನಿಗ್ ಬಂದ್ ನನ್ಗ ಧಮ್ಕಿ ಹಾಕತಾರ್ರಿ. ನಮ್ ತಮ್ಮನ ಹೆಂಗ ಬುಟ್ಟಿ ಹಾಕೊಂಡಿ ನೀನ ಅಂತ ಹೇಳಿ ನಂಗ ಅವಾಜ್ ಮಾಡಿ ಹೋಗ್ಯಾರ್ರಿ ಅವ್ರು. ನಿನಗ ಮೋಸ ಮಾಡಲ್ಲ ಹೌದಲ್ಲ? ನಿಂಗ ಮೋಸ ಆಗೈತಿ. ಈಗ ನಂಗೊಂದ್ ಏನಾರ ಅವ್ ನನ್ ಮದ್ವೆ ಆಗ್ಬೇಕ್ರಿ, ಇಲ್ಲ ನಾ ಅವ್ರ ಮನಿ ಮುಂದ ವಿಷ ಕೊಡು ಸಾಯ್ತೀನಿ. ಆತ್ಮಹತ್ಯೆ ಮಾಡೋದ್ರ ತಪ್ಪಲ್ಲ, ಕಾನೂನು ಹೋರಾಟ ಮಾಡ್ಬೇಕು. ಕಾನೂನು ಅವಕಾಶ ಐತಲ್ಲ. ಈಗ ನಿಮ್ ಫ್ಯಾಮಿಲಿಯವರು ನಿಂಗ ಬಿಟ್ಟು ಬಿಡ್ತಾರೆ? ಅವ್ರ ಬ್ಯಾಡನ ಅಂದಾರ್ರಿ. ಈಗ ಯಾರ ಜೊತೆ ಹೋಗಿದ್ದಿಲ್ಲ ಅವ್ರ ಜೊತೆನೂ ಹೋಗಂತ. ಮದ್ವೆಗೆ ಎಷ್ಟು ಖರ್ಚು ಮಾಡ್ಕೊಟ್ಟಿರುತ್ತೆ? ಖರ್ಚು ಮಾಡಿದ್ರಿ ಮದ್ವಿಗೆಲ್ಲ? ಅವ್ರ ಅಪ್ಪಾಜಿ ಏನಾಗ್ಬೇಕಂತಮ್ಮ? ಈಗ ನಂಗ್ ನ್ಯಾಯ ದೊರಕಿಸ್ಕೊಡ್ಬೇಕ್ರಿ. ಪೊಲೀಸರು ರೆಸ್ಪಾನ್ಸ್ ಮಾಡುವಲ್ರಿ? ಇವ್ರು ಮಾಡುವರ್ರಿ. ಬೆಳಗಾವ್ SP ಸಾಹೇಬ್ರನ ಬಂದ್ ದೊರಕಿಸ್ಕೊಟ್ಟಾಗನ ನಾನ್ ಇದನ್ ಮಾಡ್ತೀನಿ.